ಕೊಲೆ ಆರೋಪಿ ಬೈರತಿ ಬಸವರಾಜ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡುವಂತ ಕೆಲಸ ಆಗ್ತಾ ಇದೆ. ಜಯದೇವ ಆಸ್ಪತ್ರೆಗೆ ದಾಖಲಾಗಿರೋದು ಬೈರತಿ ಬಸವರಾಜ್. ಇವತ್ತು ಆಸ್ಪತ್ರೆಯಲ್ಲಿ ಬೈರತಿ ಬಸವರಾಜ್ಗೆ ಆಂಜಿಯೋಗ್ರಾಮ್ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ನಿನ್ನೆ ರಾತ್ರಿಯಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ ಬೈರತಿ ಬಸವರಾಜ್. ನಿನ್ನೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಹಾಜರುಪಡಿಸೋಕ್ಕಿಂತ ಮುಂಚೆ ನಾರ್ಮಲ್ ಆಗಿರುವಂಥ ಒಂದು ಪ್ರಕ್ರಿಯೆ, ಅವರನ್ನ ಮೆಡಿಕಲ್ ಟೆಸ್ಟಿಗೆ ಅಂತ ಒಳಪಡಿಸಲಾಗಿತ್ತು. ಅದಾದ ನಂತರ ಅವರನ್ನ ಕಸ್ಟಡಿಗೆ ಕೇಳೋ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. 5 ದಿನ ಏನೋ ಕೇಳ್ತಾರೆ ಅಂತ. ಬಟ್ ಒಂದು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ಸ್ ಕಂಡು ಬಂದಿದೆ ಹೃದಯಕ್ಕೆ ಸಂಬಂಧಪಟ್ಟಂತೆಗೆ. ಆ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಇದೀಗ ಆಸ್ಪತ್ರೆಯಲ್ಲೇ ನಿನ್ನೆ ರಾತ್ರಿಯಿಂದ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಬೈರತಿ ಬಸವರಾಜ್ ರಕ್ತದ ಮಾದರಿಯನ್ನು ಪಡ್ಕೊಂಡಿದ್ದಾರೆ ಜಯದೇವ ಆಸ್ಪತ್ರೆಯ ವೈದ್ಯರು. ಜಯದೇವ ನಿರ್ದೇಶಕ ಡಾಕ್ಟರ್ ದಿನೇಶ್ ನೇತೃತ್ವದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ಕೆಲಸ ಆಗ್ತಾ ಇದೆ. ನಿನ್ನೆ ವೈದ್ಯಕೀಯ ಪರೀಕ್ಷೆ ವೇಳೆ ECGಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಬಂತು. ನಾರ್ಮಲ್ ಆಗಿರಲಿಲ್ಲ. ಬೋರಿಂಗ್ ಆಸ್ಪತ್ರೆಯಲ್ಲಿ ಬೈರತಿಯವರ ಮೆಡಿಕಲ್ ಟೆಸ್ಟ್ ನಡೆದಿತ್ತು. ಇದು ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡುವಾಗ ಇದು ನಾರ್ಮಲ್ ಆದಂಥ ಪ್ರಕ್ರಿಯೆ. ಎದೆ ನೋವು, BP ಒತ್ತಡ, ರಕ್ತದ ಒತ್ತಡ, ಇದರಿಂದ BP ವೇರಿಯೇಷನ್ಸ್ ಏನಾದರೂ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಇರುತ್ತೆ ಸಹಜವಾಗಿದೊಂದು. ಸೊ ಅದಾದ ನಂತರ ಸ್ವಲ್ಪ ವೇರಿಯೇಷನ್ಸ್ ಕಂಡು ಬಂದಿತ್ತು. ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇವರನ್ನು ಹಾಜರುಪಡಿಸ್ತಾರೆ. ಆಮೇಲೆ ಕೋರ್ಟ್ ಸೂಚನೆ ಕೊಡುತ್ತೆ. ಅದರಂತೆಯೇ ಇವರನ್ನು ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆಂಜಿಯೋಗ್ರಾಮ್ ರಿಪೋರ್ಟ್ ಬಂದ ಬಳಿಕ ಆಮೇಲೆ ಇವರು ನಾರ್ಮಲ್ ಆಗಿದ್ದಾರಾ, ಫೈನ್, ಇವ್ರನ್ನ ಈಗ ವಿಚಾರಣೆಗೆ ಒಳಪಡಿಸ್ಬೋದು, ಡಿಸ್ಚಾರ್ಜ್ ಮಾಡ್ಬೋದು, ಈ ಥರದ್ದು ಹೇಳ್ತಾರಾ, ಅಥವಾ ಇಲ್ಲ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ, ಹೆಚ್ಚಿನ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಮತ್ತು ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟನ್ನು ಮುಂದುವರಿಸ್ತಾರೆ. ಇದಿರುವಂಥದ್ದು ಪ್ರಶ್ನೆ. ನೋಡಿ, ಈ ಪ್ರಕರಣ 8 ತಿಂಗಳಿಂದ ಇವರು ಕೈಗೆ ಸಿಕ್ಕಿರಲಿಲ್ಲ. ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀನಿ ಅಂತ ಹೋಗಿದ್ರು. ಬಟ್ ಎಲ್ಲ ಕಡೆಯೂ ಕೂಡ ಹಿನ್ನಡೆ ಆಯಿತು. ಅದಾದಮೇಲೆ ತಲೆಮರೆಸ್ಕೊಂಡಿದ್ರು. ಆಮೇಲೆ ಇವರೇ ಬಂದರು ಶರಣಾಗ್ತೀನಿ ಅಂತ. ಬಟ್ CID ಅಧಿಕಾರಿಗಳು ಇವರನ್ನು ಅರೆಸ್ಟ್ ಮಾಡಿದ್ರು. ಸೊ ಅದಾದಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಮತ್ತೆ 5 ದಿನ ಕಸ್ಟಡಿ ಕೇಳೋದು ಬಾಕಿ ಇತ್ತು. ಆದರೆ ಇದ್ರ ಮಧ್ಯದಲ್ಲಿ ಇವರ ಹೆಲ್ತ್ ಅಪ್ಸೆಟ್ ಆಗಿರೋದು. ಈಗ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ.